ರಾಜ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ತುಕೊಳ್ಳೋದಕ್ಕೂ ಬಿಹಾರ ಚುನಾವಣೆಗೂ ಏನು ಸಂಬಂಧ ಇದೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ನಿರ್ಧರಿಸುತ್ತಾ ಬಿಹಾರ ಚುನಾವಣೆಯ ಫಲಿತಾಂಶ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನವೆಂಬರ್ ಕ್ರಾಂತಿಗೂ ಬಿಹಾರ್ ಎಲೆಕ್ಷನ್ಗೂ ನಂಟು. ಬಿಹಾರ ಫಲಿತಾಂಶ ನಿರ್ಧಾರದ ಮೇಲೆ ಕುರ್ಚಿ ಭವಿಷ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಭ್ರಾಂತಿ ವದಂತಿಗಳ ನಡುವೆ ಬೀಚ್ನಲ್ಲಿ ತಿರುವು ಕಾಣಿಸಿಕೊಂಡಿದೆ. ಅಧಿಕಾರ ಹಂಚಿಕೆ ಸೂತ್ರದ ಮರ್ಮ ಇನ್ನೂ ಕೂಡ ನಿಗೂಢ. ಇದೇ ಸೂತ್ರ ನಂಬಿ ಕೂತಿರುವಂತಹ ಟ್ರಬಲ್ ಶೂಟರ್ ಡಿಕೆಶಿ ಕುರ್ಚಿ ಪಟ್ಟ ಗಿಟ್ಟಿಸಲು ಇನ್ನಿಲ್ಲದ ಕಸರತ್ತು ಕೂಡ ನಡೆಸಿದ್ದಾರೆ. ಈ ನಡುವೆ ಅಹಿಂದ ದಾಳವನ್ನು ಉರುಳಿಸಿದ್ದೇ ತಡ ದಲಿತ ಸಿಎಂ ಕೂಗು ಕೂಡ ಮಾರ್ಧನಿಸಿದೆ. ಹಸ್ತಗೂಡಲ್ಲಿ ಕಂಪನ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಎನ್ನಲಾಗ್ತಿದ್ದು, ಈ ಕಚ್ರಾಂತಿ ಕಿಚ್ಚಿಗೆ ಬಿಹಾರ್ ಎಲೆಕ್ಷನ್ ಫಲಿತಾಂಶದ ನಂಟು ಬೆಸೆದುಕೊಂಡಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ ಗುಸುಗುಸು ಟಾಕ್ ಜೋರಾಗಿದೆ. ಓನ್ಲಿ ಕ್ಯಾಬಿನೆಟ್ ರೀಶಫಲ್, ನೋ ಸಿಎಂ ಚೇಂಜ್ ಎನ್ನುತ್ತಿರುವಂತಹ ಸಿಎಂ ಟೀಮ್ಗೆ ಒಂದ್ ಕಡೆ ಡವಡವ ಶುರುವಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ. ಅದನ್ನ ರೀಚ್ ಆಗ್ತಾರೆ ಎನ್ನುತ್ತಿರುವಂತಹ ಡಿಸಿಎಂ ಟೀಮ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಾಳಗದ ನಡುವೆ ಹೈಕಮಾಂಡ್ ಫೋಕಸ್ ಸದ್ಯ ಬಿಹಾರ್ ಎಲೆಕ್ಷನ್ ಕಡೆ ಇದೆ. ಸಿದ್ದರಾಮಯ್ಯ ಕುರ್ಚಿ ನಿರ್ಧರಿಸಲಿದೆ ಬಿಹಾರ್ ಫಲಿತಾಂಶ. ಬಿಹಾರ ಫಲಿತಾಂಶ ಹೈಕಮಾಂಡ್ ನಿರೀಕ್ಷೆಯಂತೆ ಬಂದ್ರೆ ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಅಸ್ತು ಎನ್ನಬಹುದು. ಒಂದು ವೇಳೆ ಬಿಹಾರ ಫಲಿತಾಂಶದಲ್ಲಿ ಹಿನ್ನಡೆಯಾದರೆ ಕರ್ನಾಟಕ ಕಾಂಗ್ರೆಸ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಲು ಹೈಕಮಾಂಡ್ ಪ್ಲಾನ್ ಮಾಡಲಿದೆ. ಯಾಕಂದ್ರೆ ಮುಂದಿನ ವರ್ಷ 6 ರಾಜ್ಯಗಳ ಎಲೆಕ್ಷನ್ ಇರುವ ಕಾರಣಕ್ಕೆ ಕರ್ನಾಟಕ ಬಹುಮುಖ್ಯ ಪಾತ್ರವನ್ನು ವಹಿಸಲಿದೆ ಎಂಬುದು ಹೈಕಮಾಂಡ್ನ ಪ್ಲಾನ್. ಕುರ್ಚಿ ಬಿಡಲು ಸಿದ್ದರಾಮಯ್ಯರದ್ದು ಒನ್ ಲೈನ್ ಅಜೆಂಡಾ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ನಿಂತ ಸಿಎಂ ಭವಿಷ್ಯ. ಇನ್ನು ಸಿಎಂ ಸಿದ್ದರಾಮಯ್ಯ ನಾನು ಕುರ್ಚಿ ಬಿಡಲ್ಲ ಎಂದಿಲ್ಲ. ಬೆಂಬಲಿಗರು ಮಾತ್ರ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ನಿಂತಿರುವುದು ರಾಹುಲ್ ಗಾಂಧಿ ಮಾತಿನ ಮೇಲೆ. ರಾಹುಲ್ ಗಾಂಧಿಯ ನಿರ್ಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿಂತಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ. ಸದ್ಯ ಚರ್ಚೆಯ ನಡುವೆ ವಿಶ್ವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇನ್ನಷ್ಟು ದಿನಗಳ ಕಾಲ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ರಾಹುಲ್ ಗಾಂಧಿ ಕುರ್ಚಿ ಬಿಡಿ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್ ಎನ್ನಲಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂದ್ರೆ ಡಿಕೆಶಿ ಕನಸು ಮಾತ್ರ ಈ ಅವಧಿಗೆ ಕನಸಾಗಿಯೇ ಬೆಳೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ತುಕೊಳ್ಳೋದಕ್ಕೂ ಬಿಹಾರ ಚುನಾವಣೆಗೂ ಏನು ಸಂಬಂಧ ಇದೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ನಿರ್ಧರಿಸುತ್ತಾ ಬಿಹಾರ ಚುನಾವಣೆಯ ಫಲಿತಾಂಶ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನವೆಂಬರ್ ಕ್ರಾಂತಿಗೂ ಬಿಹಾರ್ ಎಲೆಕ್ಷನ್ಗೂ ನಂಟು. ಬಿಹಾರ ಫಲಿತಾಂಶ ನಿರ್ಧಾರದ ಮೇಲೆ ಕುರ್ಚಿ ಭವಿಷ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಭ್ರಾಂತಿ ವದಂತಿಗಳ ನಡುವೆ ಬೀಚ್ನಲ್ಲಿ ತಿರುವು ಕಾಣಿಸಿಕೊಂಡಿದೆ. ಅಧಿಕಾರ ಹಂಚಿಕೆ ಸೂತ್ರದ ಮರ್ಮ ಇನ್ನೂ ಕೂಡ ನಿಗೂಢ. ಇದೇ ಸೂತ್ರ ನಂಬಿ ಕೂತಿರುವಂತಹ ಟ್ರಬಲ್ ಶೂಟರ್ ಡಿಕೆಶಿ ಕುರ್ಚಿ ಪಟ್ಟ ಗಿಟ್ಟಿಸಲು ಇನ್ನಿಲ್ಲದ ಕಸರತ್ತು ಕೂಡ ನಡೆಸಿದ್ದಾರೆ. ಈ ನಡುವೆ ಅಹಿಂದ ದಾಳವನ್ನು ಉರುಳಿಸಿದ್ದೇ ತಡ ದಲಿತ ಸಿಎಂ ಕೂಗು ಕೂಡ ಮಾರ್ಧನಿಸಿದೆ. ಹಸ್ತಗೂಡಲ್ಲಿ ಕಂಪನ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಎನ್ನಲಾಗ್ತಿದ್ದು, ಈ ಕಚ್ರಾಂತಿ ಕಿಚ್ಚಿಗೆ ಬಿಹಾರ್ ಎಲೆಕ್ಷನ್ ಫಲಿತಾಂಶದ ನಂಟು ಬೆಸೆದುಕೊಂಡಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ ಗುಸುಗುಸು ಟಾಕ್ ಜೋರಾಗಿದೆ. ಓನ್ಲಿ ಕ್ಯಾಬಿನೆಟ್ ರೀಶಫಲ್, ನೋ ಸಿಎಂ ಚೇಂಜ್ ಎನ್ನುತ್ತಿರುವಂತಹ ಸಿಎಂ ಟೀಮ್ಗೆ ಒಂದ್ ಕಡೆ ಡವಡವ ಶುರುವಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ. ಅದನ್ನ ರೀಚ್ ಆಗ್ತಾರೆ ಎನ್ನುತ್ತಿರುವಂತಹ ಡಿಸಿಎಂ ಟೀಮ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಾಳಗದ ನಡುವೆ
ಹೈಕಮಾಂಡ್ ಫೋಕಸ್ ಸದ್ಯ ಬಿಹಾರ್ ಎಲೆಕ್ಷನ್ ಕಡೆ ಇದೆ. ಸಿದ್ದರಾಮಯ್ಯ ಕುರ್ಚಿ ನಿರ್ಧರಿಸಲಿದೆ ಬಿಹಾರ್ ಫಲಿತಾಂಶ. ಬಿಹಾರ್ ಫಲಿತಾಂಶ ಹೈಕಮಾಂಡ್ ನಿರೀಕ್ಷೆಯಂತೆ ಬಂದ್ರೆ ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಅಸ್ತು ಎನ್ನಬಹುದು. ಒಂದು ವೇಳೆ ಬಿಹಾರ ಫಲಿತಾಂಶದಲ್ಲಿ ಹಿನ್ನಡೆಯಾದರೆ ಕರ್ನಾಟಕ ಕಾಂಗ್ರೆಸ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಲು ಹೈಕಮಾಂಡ್ ಪ್ಲಾನ್ ಮಾಡಲಿದೆ. ಯಾಕಂದ್ರೆ ಮುಂದಿನ ವರ್ಷ 6 ರಾಜ್ಯಗಳ ಎಲೆಕ್ಷನ್ ಇರುವ ಕಾರಣಕ್ಕೆ ಕರ್ನಾಟಕ ಬಹುಮುಖ್ಯ ಪಾತ್ರವನ್ನು ವಹಿಸಲಿದೆ ಎಂಬುದು ಹೈಕಮಾಂಡ್ನ ಪ್ಲಾನ್. ಕುರ್ಚಿ ಬಿಡಲು ಸಿದ್ದರಾಮಯ್ಯರದ್ದು ಒನ್ ಲೈನ್ ಅಜೆಂಡಾ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ನಿಂತ ಸಿಎಂ ಭವಿಷ್ಯ. ಇನ್ನು ಸಿಎಂ ಸಿದ್ದರಾಮಯ್ಯ ನಾನು ಕುರ್ಚಿ ಬಿಡಲ್ಲ ಎಂದಿಲ್ಲ. ಬೆಂಬಲಿಗರು ಮಾತ್ರ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ನಿಂತಿರುವುದು ರಾಹುಲ್ ಗಾಂಧಿ ಮಾತಿನ ಮೇಲೆ. ರಾಹುಲ್ ಗಾಂಧಿಯ ನಿರ್ಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿಂತಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ. ಸದ್ಯ ಚರ್ಚೆಯ ನಡುವೆ ವಿಶ್ವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇನ್ನಷ್ಟು ದಿನಗಳ ಕಾಲ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ರಾಹುಲ್ ಗಾಂಧಿ ಕುರ್ಚಿ ಬಿಡಿ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್ ಎನ್ನಲಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂದ್ರೆ ಡಿಕೆಶಿ ಕನಸು ಮಾತ್ರ ಈ ಅವಧಿಗೆ ಕನಸಾಗಿಯೇ ಉಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ತುಕೊಳ್ಳೋದಕ್ಕೂ ಬಿಹಾರ ಚುನಾವಣೆಗೂ ಏನ್ ಸಂಬಂಧ ಇದೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ನಿರ್ಧರಿಸುತ್ತಾ ಬಿಹಾರ ಚುನಾವಣೆಯ ಫಲಿತಾಂಶ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನವೆಂಬರ್ ಕ್ರಾಂತಿಗೂ ಬಿಹಾರ್ ಎಲೆಕ್ಷನ್ಗೂ ನಂಟು. ಬಿಹಾರ್ ಫಲಿತಾಂಶ ನಿರ್ಧಾರದ ಮೇಲೆ ಕುರ್ಚಿ ಭವಿಷ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಭ್ರಾಂತಿ ವದಂತಿಗಳ ನಡುವೆ ಪೀಚಿನಲ್ಲಿ ತಿರುವು ಕಾಣಿಸಿಕೊಂಡಿದೆ. ಅಧಿಕಾರ ಹಂಚಿಕೆ ಸೂತ್ರದ ಮರ್ಮ ಇನ್ನೂ ಕೂಡ ನಿಗೂಢ. ಇದೇ ಸೂತ್ರ ನಂಬಿ ಕೂತಿರುವಂತಹ ಟ್ರಬಲ್ ಶೂಟರ್ ಡಿಕೆಶಿ ಕುರ್ಚಿ ಪಟ್ಟ ಗಿಟ್ಟಿಸಲು ಇನ್ನಿಲ್ಲದ ಕಸರತ್ತು ಕೂಡ ನಡೆಸಿದ್ದಾರೆ. ಈ ನಡುವೆ ಅಹಿಂದ ದಾಳವನ್ನು ಉರುಳಿಸಿದ್ದೇ ತಡ ದಲಿತ ಸಿಎಂ ಕೂಗು ಕೂಡ ಮಾರ್ಧನಿಸಿದೆ. ಹಸ್ತಗೂಡಲ್ಲಿ ಕಂಪನ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಎನ್ನಲಾಗ್ತಿದ್ದು, ಈ ಕಚ್ರಾಂತಿ ಕಿಚ್ಚಿಗೆ ಬಿಹಾರ್ ಎಲೆಕ್ಷನ್ ಫಲಿತಾಂಶದ ನಂಟು ಬೆಸೆದುಕೊಂಡಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ